ಈ ಮಿಷಿನ್ ಇತ್ತು ಅಂದ್ರೆ ನಿಮಗೆ ಒನ್ ಅವರ್ ಅಲ್ಲಿ ನಿಮಗೆ 1000 ಚಪಾತಿ ಪ್ರೊಡಕ್ಷನ್ ಬಂದು ಡೌ ಮಿಕ್ಸ್ ಮಾಡಿ ಬಾಲ್ ಕಟ್ ಮಾಡಿ ನೀವು ಇಲ್ಲಿಂದ ಹಾಕಿದ್ರೆ ಅಂದ್ರೆ ಇಲ್ಲಿಂದ ಟ್ರಾವೆಲ್ ಆಗಿ 3 ಲೇಯರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. 3 ಲೇಯರ್ ಅಲ್ಲಿ ಟೆಕ್ನಾಲಜಿನಲ್ಲಿ ಫುಲ್ ಬೇಕಿಂಗ್ ಆಗಿ ಇಲ್ಲಿ ಪ್ರೊಡಕ್ಷನ್ ನಿಮಗೆ ಇಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ. ಈ 1000 ಚಪಾತಿ ಬೇಕಂದ್ರೆ 5 ಜನ ಮಧ್ಯಾಹ್ನ ಕೆಲಸ ಮಾಡ್ಬೇಕು ಸರ್. ನಿಮಗೆ 5 ಜನ ಲೇಬರ್ ಕೆಲಸ ಮಾಡುವಂತ ಕೆಲಸನ ಇದೊಂದು ಮಿಷಿನ್ ಮಾಡುತ್ತೆ ಸರ್. ₹2 2.5 ಖರ್ಚು ಬೀಳುತ್ತೆ ಒಂದು ಚಪಾತಿಗೆ. ಹೊರಗಡೆ ನೀವು ಮಾಡ್ಬೇಕಂದ್ರೆ ಲೇಬರ್ ಅದೆಲ್ಲ ಸೇರಿಸಿ ನಿಮ್ಗೆ ₹5-6 ಖರ್ಚು ಬರುತ್ತೆ. ಇದು ಕಾಸ್ಟ್ ಸೇವಿಂಗ್ ಆಗುತ್ತೆ ಮತ್ತೆ ಪ್ರೊಡಕ್ಷನ್ ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಸರ್. ಕ್ಲೌಡ್ ಕಿಚನ್, ಹೋಟೆಲ್, ರೆಸ್ಟೋರೆಂಟ್, ಡಾಬಾ, ಹಾಸ್ಪಿಟಲ್ಸ್, ಹಾಸ್ಟೆಲ್ಸ್, PG ಮತ್ತೆ ಯಾವುದೇ ತರ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇರೋರೆಲ್ಲರೂ ಈ ಮಿಷಿನ್ ತಗೊಳ್ಬೋದು ಸರ್. ಬೇಸಿಕ್ ಮಾಡಲ್ ಅಂದ್ರೆ ಸ್ಮಾಲ್ ಮಿಷಿನ್ ಇದು. 1000 ಚಪಾತಿ ಪ್ರೆಸ್ಸಿಂಗ್ ಆಗುತ್ತೆ. 600 ಚಪಾತಿ ಪರ್ ಅವರ್. ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಸರ್ ಇದು. 1000 ಚಪಾತಿ ಪರ್ ಅವರ್. ಟೋಟಲ್ SS304 ಮೆಟಲ್ ಯೂಸ್ ಮಾಡಿರ್ತೀವಿ. 1 ಗಂಟೆಗೆ 2000 ಚಪಾತಿ ಪ್ರೊಡಕ್ಷನ್ ಸಿಗುತ್ತೆ. ಹಿಟ್ ಕಲ್ಸೋ ಮಿಷಿನ್. ಟೋಟಲ್ SS ಬಾಡಿ. ಇದರಲ್ಲಿ ಹಿಟ್ ಕಲಿಸಬೇಕು. ಇದರಲ್ಲಿ ಬಾಲ್ ಕಟಿಂಗ್ ಮಾಡಬೇಕು. ನಿಮಗೆ ಇಲ್ಲಿಂದ 3000 ಬಾಲ್ಸ್ ಕಟಿಂಗ್ ಆಗುತ್ತೆ ಸರ್. ಸೆನ್ಸರ್ ಟೈಪ್. ಕಿರ್ನಾರ್ ಮಷಿನ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವ್ರದ್ದು ಜಾಯಿಂಟ್ ವೆಂಚರ್ ಅಲ್ಲಿ ಫುಡ್ಪ್ಲೆಕ್ಸ್ ಮೆಷಿನರೀಸ್ ಅಂತ ನಾವು ಫ್ರಾಂಚೈಸಿ ತಗೊಂಡಿದ್ದೀವಿ ಟೋಟಲ್ ಸೌತ್ ಇಂಡಿಯಾಗೆ. ಸರ್ ನಮ್ಮ ಮಿಷನ್ಸ್ ತೋರಿಸ್ತೀನಿ ಸರ್. ನೋಡಿ ಈ ಮಿಷಿನ್ ಬಂದು ಬೇಸಿಕ್ ಮಾಡಲ್ ಅಂದ್ರೆ ಸ್ಮಾಲ್ ಮಿಷಿನ್ ಇದು. 1000 ಚಪಾತಿ ಪ್ರೆಸ್ಸಿಂಗ್ ಆಗುತ್ತೆ. ಈ ಪ್ಯಾಕಿಂಗ್ ಈ ಬೇಕರಿಗಳಲ್ಲಿ ಹೋಟೆಲ್ಸ್ ಅಲ್ಲಿ ಇದರಲ್ಲೆಲ್ಲ ಪ್ಯಾಕಿಂಗ್ ಮಾಡಿ ಮಾರ್ತಾರಲ್ವಾ, ಆ ತರ ಪರ್ಪಸ್ಗೆ ಈ ತರ ಮಿಷಿನ್ ಯೂಸ್ ಆಗುತ್ತೆ ಸರ್. ಇದು ಕಾಂಪ್ಯಾಕ್ಟ್ ಮಿಷಿನ್ ಸರ್. ಇದು 600 ಚಪಾತಿ ಪರ್ ಅವರ್. ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಸರ್ ಇದು. ಫುಲ್ಲಿ ಆಟೋಮೆಟಿಕ್ ಅಂದ್ರೆ ನೀವು ಬಾಲ್ ಕಟ್ ಮಾಡಿ ಡೌ ಮಿಕ್ಸ್ ಮಾಡಿ ಬಾಲ್ ಕಟ್ ಮಾಡಿ ನೀವು ಇಲ್ಲಿಂದ ಹಾಕಿದ್ರೆ ಅಂದ್ರೆ ಇಲ್ಲಿಂದ ಟ್ರಾವೆಲ್ ಆಗಿ 3 ಲೇಯರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. 3 ಲೇಯರ್ ಅಲ್ಲಿ ಟೆಕ್ನಾಲಜಿನಲ್ಲಿ ಫುಲ್ ಬೇಕಿಂಗ್ ಆಗಿ ಇಲ್ಲಿ ಪ್ರೊಡಕ್ಷನ್ ನಿಮಗೆ ಇಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ ಸರ್. 600 ಚಪಾತಿ ಪರ್ ಅವರ್ ಸರ್ ಇದು. ಹೌದು ಸರ್. ಇದು ಒಂದು 1000 ಚಪಾತಿ ಪರ್ ಅವರ್. ಇದರಲ್ಲಿ ಬಂದು ಏನಂದ್ರೆ ಇಲ್ಲಿ ಬಾಲ್ ಕಟಿಂಗ್ ಮಿಷಿನ್ ಇಲ್ಲೇ ಲೇ ಆಗುತ್ತೆ ಸರ್. ಇಲ್ಲಿ ಸ್ಟ್ಯಾಂಡ್ ಕೊಟ್ಟಿದಾರಲ್ಲ, ಈ ಸ್ಟ್ಯಾಂಡ್ ಅಲ್ಲಿ ಇಲ್ಲೇ ಕುತ್ಕೊಳ್ಳುತ್ತೆ ಬಾಲ್ ಕಟಿಂಗ್ ಮಿಷಿನ್. ಇದು ಸೇಮ್ ಎಲ್ಲ ಸೇಮ್ 600 ಮಿಷಿನ್ ಏನ್ ಇದೆಯೋ ಎಲ್ಲ ಆಪ್ಷನ್ಸ್ ಇದರಲ್ಲೂ ಇದೆ. ಇದನ್ನು 3 ಲೇಯರ್ ಟೆಕ್ನಾಲಜಿ. ಟೋಟಲ್ SS304 ಮೆಟಲ್ ಯೂಸ್ ಮಾಡಿರ್ತೀವಿ ಸರ್. ಇದು ಬಂದು 2000 ಚಪಾತಿ ಪರ್ ಅವರ್. 1 ಗಂಟೆಗೆ 2000 ಚಪಾತಿ ಪ್ರೊಡಕ್ಷನ್ ಸಿಗುತ್ತೆ. ಇದು ಸೇಮ್ ಟೆಕ್ನಾಲಜಿ. ಎಲ್ಲಾನು ನಿಮಗೆ ಕನ್ವೇಯರ್ ಬೆಲ್ಟ್ ಇಂದ ಬಾಡಿಯಿಂದ ಟೋಟಲ್ ಎಲ್ಲಾನು SS304 ಯೂಸ್ ಮಾಡಿರ್ತಾರೆ ಸರ್. ಮಿಷಿನ್ ಬಂದು ಡೌನ್ ಇಡರ್ ಅಂತ ಹೇಳ್ತಾರೆ ಸರ್. ಹಿಟ್ ಕಲ್ಸೋ ಮಿಷಿನ್. ಟೋಟಲ್ SS ಬಾಡಿ. ಇದು ಹಿಟ್ ಕಲ್ಸೋ ಸರ್. ಅಪ್ ಟು 20 kg ತನಕ ಹಿಟ್ ಹಾಕಿ ಇದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಬೋದು ಸರ್. ಇದರಲ್ಲಿ ನಮ್ದು ಪ್ರೋಸೆಸ್ ಹೆಂಗಾಗುತ್ತೆ ಅಂದ್ರೆ ಇದರಲ್ಲಿ ಹಿಟ್ ಕಲಿಸ್ಬೇಕು, ಇದರಲ್ಲಿ ಬಾಲ್ ಕಟಿಂಗ್ ಮಾಡಬೇಕು. ಇದರಲ್ಲಿ ಬಾಲ್ ಸೈಜು ಅಪ್ ಟು 9 ಗ್ರಾಮಿಂದ 90 ಗ್ರಾಮ್ ತನಕ ಬಾಲ್ ಸೈಜು ನಾವು ಸೆಟ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಇಲ್ಲಿಂದ 3000 ಬಾಲ್ಸ್ ಕಟಿಂಗ್ ಆಗುತ್ತೆ ಸರ್. ಸೆನ್ಸರ್ ಟೈಪ್. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಾವು ಬಾಲ್ ಸೈಜ್ ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಕಟಿಂಗ್ ಬರುತ್ತೆ. ನೋಡಿ ಈ ಮಿಷಿನ್ ಸೆನ್ಸರ್ ಟೈಪ್ ಸೇಫ್ಟಿ ಪರ್ಪಸ್ಗೆ. ನೋಡಿ ಇಲ್ಲಿ ಬಾಲ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಬ್ಲೇಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೈ ಇಡೋದಕ್ಕೂ ಆಗಲ್ಲ, ಫುಲ್ ಮೆಶ್ ಇದೆ. ನೆಕ್ಸ್ಟ್ ಇದು ಓಪನ್ ಮಾಡಿದ್ರೆ ಇನ್ ಕೇಸ್ ಮಿಷಿನ್ ರನ್ ಆಗ್ತಾ ಇರುತ್ತೆ, ನಾವು ಓಪನ್ ಮಾಡಿದ್ರೆ ಅದ್ರೊಳಗಡೆ ಫೀಡರ್ ಇರುತ್ತೆ. ಫೀಡರ್ ಒಳಗಡೆ ಕೈ ಹೋಗ್ಬಿಡುತ್ತೆ ಅಂತ ಇದು ಓಪನ್ ಮಾಡಿದ ತಕ್ಷಣ ಫೀಡರ್ ಆಫ್ ಆಗ್ಬಿಡುತ್ತೆ. ಅದು ಅದೇ ಆಫ್ ಆಗ್ಬಿಡುತ್ತೆ. ಹೌದು, ಸೆನ್ಸರ್ ಟೈಪ್. ನೋಡಿ ಇಲ್ಲಿ ಯಾವುದೇ ತರ ಸೆನ್ಸರ್ಸ್ ಇಲ್ಲ. ಆದ್ರೂ ಕ್ಲೋಸ್ ಓಪನ್ಗೆ ಈಗ ಸೌಂಡ್ ಅಲ್ಲಿ ನೋಡ್ಕೊಳ್ಳಿ. ನೋಡಿ ಇಲ್ಲ ಈಗ ರನ್ ಆಯ್ತು. ರನ್ ಆಗ್ತಾ ಇದೆ. ಓಪನ್ ಮಾಡಿದ ತಕ್ಷಣ ಟಕ್ಕಂತ ಇದರಿಂದ ಕಟ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಚಪಾತಿ ಪ್ರೊಡಕ್ಷನ್ ಸಿಗುತ್ತೆ ಸರ್. ಫುಲ್ಲಿ ಆಟೋಮೆಟಿಕ್ ಫುಲ್ ಕಟ್ ಟೈಪ್. ಇದರಲ್ಲಿ ಹಾಕ್ಬೇಕು. ಇಲ್ಲಿ ಪ್ರೆಸ್ ಆಗುತ್ತೆ, ಇಲ್ಲಿಂದ ಟ್ರಾವೆಲ್ ಆಗುತ್ತೆ ಕನ್ವೇಯರ್, ನಿಮಗೆ ಪ್ರೊಡಕ್ಷನ್ ಸಿಗುತ್ತೆ ಸರ್. ನಿಮಗೆ ಚಪಾತಿಗೆ ಕಾಸ್ಟ್ ಬಂದು ಪ್ಲೇಟ್ಸ್, ಎಲೆಕ್ಟ್ರಿಕ್ ಪ್ಲೇಟ್ಸ್ 1.2 ಯೂನಿಟ್ಸ್ ಆಫ್ ಪವರ್ ಕನ್ಸ್ಯೂಮ್ ಆಗುತ್ತೆ. ಗ್ಯಾಸ್ ಕನ್ಸ್ಯೂಮ್ ಬಂದು ಒಂದು ಚಪಾತಿ 1 ಅವರ್ಗೆ ಚಪಾತಿ ಪ್ರೊಡಕ್ಷನ್ ಬರೋದು ಬಂದು 1.8 kg LPG ಕನ್ಸ್ಯೂಮ್ ಆಗುತ್ತೆ ಸರ್. ಈಗ ಪ್ರೆಸ್ಸಿಂಗ್ ಆಗ್ತಿದೆ ಸರ್. ಇದು ಪ್ರೆಸ್ಸಿಂಗ್ ಆಗ್ತಾ ಇದೆ. ಮತ್ತೆ ಇದು ಕನ್ವೇಯರ್ ರನ್ ಆಗ್ತಾ ಇದೆ. ಕನ್ವೇಯರ್ ಸ್ಪೀಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೆಟ್ ಮಾಡ್ಕೊಳ್ಬಹುದು. ಹೀಟ್ ಜಾಸ್ತಿ ಆಯ್ತು ಇಲ್ಲ ಹೀಟ್ ಕಡಿಮೆ ಆಯ್ತು, ಇನ್ನು ಸ್ಪೀಡ್ ಆಗಿ ಬರ್ಬೇಕು ಪ್ರೊಡಕ್ಷನ್, ಯಾವ ತರ ಬೇಕಂದ್ರೆ ನಾವು ಸೆಟ್ ಮಾಡ್ಕೊಳ್ಬಹುದು. ನಾವೇ ಸೆಟ್ ಮಾಡ್ಕೊಬಹುದು. ಹೌದು, ನಾವು ಸೆಟ್. ನೋಡಿ ಇನ್ನೊಂದು ಆಪ್ಷನ್ ಇದೆ ಸರ್, ಎಮರ್ಜೆನ್ಸಿ ಬಟನ್ ಆಪ್ಷನ್ ಇದೆ. ಈಗ ರನ್ ಆಗ್ತಾ ಇದೆ, ಎಲ್ಲಾನ ಗ್ಯಾಸ್ ಲೀಕೇಜ್ ಆಯ್ತು, ಎಲೆಕ್ಟ್ರಿಕಲ್ ಶಾಕ್ ಹೊಡಿತಾ ಇದೆ, ಏನೋ ತೊಂದರೆ ಇದೆ ಅಂದಾಗ ನೋಡಿ ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡಿದ್ರೆ ತಕ್ಕಂತ ಎಲ್ಲ ಟೋಟಲ್ ಆಫ್ ಆಗುತ್ತೆ. ನೋಡಿ ಮಿಷಿನ್ ಫುಲ್ ಆಫ್ ಆಗ್ಬಿಡುತ್ತೆ. ಮಿಷಿನ್ ಫುಲ್ ಆಫ್ ಆಗುತ್ತೆ. ಇದು ಯಾರು ಬೇಕಾದ್ರೂ ರನ್ ಮಾಡಬಹುದು ಸರ್? ಸರ್ ಹೆಂಗಸರು ಮ್ಯಾಕ್ಸಿಮಮ್ ರನ್ ಮಾಡ್ತಾರೆ ಸರ್. ಟ್ರೈನಿಂಗ್ ಏನ್ ಬೇಕಾಗಿಲ್ಲ? ಏನು ಬೇಕಾಗಿಲ್ಲ ಸರ್. ಅವ್ರು ಬಂದ್ರೆ ನಾವೇ ಟ್ರೈನಿಂಗ್ ಕೊಡ್ತೀವಿ, ಡೆಮೋ ಕೊಡ್ತೀವಿ, ಅವ್ರು ಕಲ್ಸಿ ಕೊಡ್ತೀವಿ. ಒಂದ್ ದಿನದಲ್ಲಿ ಕಲ್ತ್ಕೊಳ್ಬಹುದು. ಸೆಕೆಂಡ್ ಡೇ ಇಂದ ಅವರೇ ರನ್ ಮಾಡ್ಬೋದು ಸರ್. ಓಕೆ ಸರ್. ಕಸ್ಟಮರ್ನ ಬಂದು ತೋರಿಸ್ತೀನಿ. ಸುಮಾರು 7 ವರ್ಷದಿಂದ ನಮ್ಗೆ ಪರಿಚಯ ಇರುವಂತವ್ರು ಮಿಸ್ಟರ್ ವೆಂಕಟೇಶ್ ಅಂತ, SJS ಕ್ಯಾಟರಿಂಗ್ ಹೊಸೂರಲ್ಲಿ ಇದೆ. ಅವ್ರ ರಿವ್ಯೂ ತಗೊಳ್ಳಿ ಸರ್, ಹೆಂಗಿದೆ ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ಗಿರ್ನರ್ ಮಿಷಿನರೀಸ್ ನಾವು ಲಾಸ್ಟ್ 7 years ಇಂದ ಯೂಸ್ ಮಾಡ್ತೀವಿ. ಈ ಮಿನಿ ಮಿಷಿನ್ ಇದೆ ನಮ್ಮ ಕ್ಯಾಟರಿಂಗ್ ಅಲ್ಲಿ. ಸೊ ಅದು 600 numbers per hour ಔಟ್ಪುಟ್ ಇದೆ. ಸೊ ಅಡ್ವಾನ್ಸ್ಡ್ ಮಿಷಿನರೀಸ್ ಬಂದಿದೆ ಅಂತೆ ಇವ್ರ ಕಡೆಯಿಂದ. ಬಂದಿದ್ವಿ 1000-2000 ಕೆಪಾಸಿಟಿ ಇದೆ ಅಂತೆ. ಸೊ ಅದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಮ್ಯಾನ್ ಪವರ್ ಸೇವ್ ಮಾಡ್ಕೋಬಹುದು. ಔಟ್ಪುಟ್ ತುಂಬಾ ಬಂದ್ರೆ ಸಪ್ಲೈಸ್ ಚೆನ್ನಾಗಿರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ.
ಪ್ಯಾರಲಲ್ಲಿ ಇವ್ರದ್ದು ಇನ್ನೂ ಮಲ್ಟಿಪಲ್ ಮಿಷನರೀಸ್ ಬರುತ್ತಂತೆ. ನಮಗೆ ಸ್ವೀಟ್ ಮೇಕರ್ಸು, ಜಾಮೂನ್ ಮೇಕರ್ಸು, ಮತ್ತೆ ಬೀಡ ಮೇಕರ್ಸ್ ಇವ್ಯಾವ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಅದು ಮಿಷನರೀಸ್ ಬರುತ್ತಂತ ವೆಯ್ಟ್ ಮಾಡ್ತಾ ಇದೀವಿ. ಮುಂಚೆ ನಾವು ರಾಜ್ಕೋಟ್ಗೆ ಹೋಗ್ತಾ ಇದ್ವಿ ಗಿನ್ನರ್ ಮಿಷನರೀಸ್ ಪರ್ಚೇಸ್ಗೆ. ಸೊ ನಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಆಯ್ತು, ಈಗ ಹೋಗೋ ನೆಸೆಸಿಟಿ ಎಲ್ಲ. ಸರ್ ನಮ್ದು ಕ್ಯಾಟರಿಂಗ್ ಸರ್, ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡ್ತೇವೆ ನಾವು. ದೊಡ್ಡ ದೊಡ್ಡ ಒಂದು 10 ಕಂಪ್ನೀಸ್ಗೆ ನಾವು ಫುಡ್ ಸಪ್ಲೈ ಮಾಡ್ತೇವೆ. ನಮಗೆ ಫರ್ ಅವರ್ ಮ್ಯಾಕ್ಸಿಮಮ್ 2000-3000 ನಂಬರ್ಸ್ ಔಟ್ಪುಟ್ ಬರಬೇಕಾಗತ್ತೆ. ಸೊ 1 o'clock ನಾವು ಸಪ್ಲೈ ಕೊಡ್ಬೇಕಂದ್ರೆ ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡಿದ್ರೆ ಮೋರ್ ದನ್ 8000-9000 ಚಪಾತೀಸ್ ಬೇಕಾಗತ್ತೆ. ಸೊ ಆ ತರ 3 ಶಿಫ್ಟು ಬೇಕಾಗುತ್ತೆ ನಮಗೆ. ಸೊ ಮ್ಯಾನ್ಯುವಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಮಗೆ ತುಂಬಾ ಅಡ್ವಾನ್ಸ್ಡ್ ಇದೆ. ಒಂದು ಮಿಕ್ಸಿಂಗ್ ಇದೆ, ಆಮೇಲೆ ಕಟಿಂಗ್ ಇದೆ, ಆಟೋ ಪ್ರೆಸ್ಸಿಂಗ್ ಬರುತ್ತೆ. ಅದರಲ್ಲೇ ನಾವು 20 ಜನ ಮ್ಯಾನ್ ಪವರ್ ವರ್ಕ್ ಮಾಡೋಕ್ಕೆ ಜಾಗದಲ್ಲಿ ಇಬ್ರು ಮ್ಯಾನ್ ಪವರ್ ಇದ್ರೆ ಸಾಕಿದ್ರಲ್ಲಿ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಬರುತ್ತೆ. ನೋಡಿ ಸರ್, ಎಕ್ಸಿಸ್ಟಿಂಗ್ ಕಸ್ಟಮರು 600 ಇಂದ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ನೋಡಿ ಈ ಮಿಷಿನ್ಗೆ. ನೋಡಿ ದೊಡ್ಡ ಮಿಷಿನ್ ನಾವು ಇದನ್ನ ನೋಡಕ್ ಬಂದಿರೋದು ಈಗ. ಈ ಮಿಷಿನ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಸೊ ನಮಗೆ ಇವ್ರು ನೋಡಿ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ನೋಡಿ. ಫಸ್ಟ್ ರಾತ್ರಿ 3 ಗಂಟೆಗೆ ಬರ್ಸಿ ಇವ್ರ ಲೇಬರ್ನೆಲ್ಲ ಇವರೇ ರಿಸ್ಕ್ ತಗೊಂಡು ಕೆಲಸ ಮಾಡಿಸ್ತಾ ಇದ್ರು. ಈ ಮಿಷಿನ್ ಕೊಟ್ಮೇಲೆ 10 ಗಂಟೆಗೆ ಹೋಗ್ತಾರೆ ಸರ್ ಕ್ಯಾಟರಿಂಗ್ ಇವರು. ಇಲ್ಲ, ಅಷ್ಟು ಆರಾಮಾಗ್ಬಿಟ್ಟಿದೆ. ನಮ್ಗೆ ಏನಂದ್ರೆ ವರ್ಕರ್ಸ್ ತಲೆನೋವಿಲ್ಲ. ಈಗ ಇಬ್ರು ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕರ್ಸ್ ಹಾಕ್ಬಿಟ್ರೆ ಅವ್ರ ಟೋಟಲ್ ಔಟ್ಪುಟ್ ಬಂದ್ಬಿಟ್ಟಿರುತ್ತೆ, ರೆಡಿ ಇರುತ್ತೆ, ಕಂಟೈನರ್ ಅಲ್ಲಿ ಪ್ಯಾಕ್ಡ್ ಕಂಡೀಷನ್ ಇರುತ್ತೆ ನಮ್ಗೆ. ಸೊ ರಿಸ್ಕ್ಲೆಸ್ ಜಾಬು. ಸರ್ ಫುಡ್ ಶಾರ್ಟೇಜ್ ಬಂತು ಅಂದ್ರೆ ಯಾರಿಗಾದ್ರು 1 hour ಟೈಮ್ ಕೊಟ್ಟರೆ ಸಾಕು 600 ಚಪಾತಿ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ಸರ್. ಈ ಮಿಷನ್ 2000 ಚಪಾತಿ. ಇನ್ನೊಂದೇನ್ ಗೊತ್ತಾ ಸರ್, ನಾಟ್ ಓನ್ಲಿ ನಮ್ಗೆ ಏನು ಇಂಡಸ್ಟ್ರೀಸ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಹೋಟೆಲ್ಸ್ ಇಂದ ಆರ್ಡರ್ ಬಂದ್ಬಿಡುತ್ತೆ ನಮ್ಗೆ. ಸರ್ ನಮ್ಗೆ ಇವತ್ತು ಇಷ್ಟು ಬೇಕಾಗುತ್ತೆ, ಸಂಡೇಸ್ ಬಂದ್ರೆ ಹೆವಿ ಡಿಮ್ಯಾಂಡ್ ಇರುತ್ತೆ. ಸೊ ಅದು ಫ್ರೆಶ್ ಆಗಿ ಹೋಗುತ್ತೆ ನಮ್ಮ ಕಡೆಯಿಂದ. ಆಮೇಲೆ ಯಾವ್ದಾದ್ರು ಲೋಕಲ್ ಫೆಸ್ಟಿವಲ್ಸ್ ಅದೇ ಇದು ಮಾಡುವಾಗ ಆರ್ಡರ್ ಬರುತ್ತೆ, ಬಲ್ಕ್ ಆರ್ಡರ್ ಬರುತ್ತೆ. ಸರ್ ನಮ್ಗೆ ಈ ತರ ಚಪಾತಿ ಬೇಕು. ಸೊ ನೀವು ಕ್ಯಾಂಟೀನ್ ಹೇಳ್ತೀರಾ, ಹೊರಗಡೆ ಮಾರ್ಕೆಟ್ ಕೂಡ ನೀವು ಕೊಡ್ತಾ ಇದ್ದೀರಾ? ಹೌದು. ನೋಡಿ ಈ ಮಿಷಿನ್ ಅಲ್ಲಿ ಪ್ರೆಸ್ ಆಗುತ್ತಲ್ವಾ, ಕನ್ವೇಯರ್ ಗ್ಯಾಸ್ ಎಲ್ಲ ಆಫ್ ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ನಾವು ಪೂರಿ ಹಾಕೊಳ್ಬೋದು. ಅದರಲ್ಲಿ ಪೂರಿ ಮಾಡ್ಬೋದು, 1000 ಪೂರಿ ಗಂಟೆಗೆ ಮಾಡ್ಕೊಳ್ಬೋದು. ಆ ಥರ ಆಪ್ಷನ್ ಇದೆ. ಈ ಮಿಷನ್ ಇನ್ನೊಂದೇನಂದ್ರೆ ಮೂವಬಲ್ ಸರ್, ವೀಲ್ಸ್ ಎಲ್ಲ ಮೂವಬಲ್. ನೋಡಿ ಸಿಂಗಲ್ ಹ್ಯಾಂಡಲ್, ನೋಡಿ ಸಿಂಗಲ್ ಹ್ಯಾಂಡಲ್ ನಾವು ಎಳ್ಕೊಂಡು ಹೋಗ್ಬೋದು. ಇಷ್ಟು ದೊಡ್ಡ ಮಿಷಿನು 580 kg ಇದೆ ವೆಯ್ಟು. 580 kgನ ಸಿಂಗಲ್ ಹ್ಯಾಂಡಲ್ ಆಪ್ರೇಟ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ನೀವೆಲ್ಲಿ ಬೇಕೋ ನಿಮ್ಮ ಬಾಂಡ್ಲಿ ಇಟ್ಟಿರ್ತಾರಲ್ಲ, ಬಾಂಡ್ಲಿ ಇಟ್ಟಿರೋ ಹತ್ರನೇ ಮಿಷಿನ್ ಹೇಳ್ಕೊಂಡು ಹೋಗಿ ಅಲ್ಲಿಂದ ಪ್ರೆಸ್ ಮಾಡ್ಕೊಳ್ಳಿ, ಅಲ್ಲೇ ಪೂರಿ ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ಮೈಂಟೆನೆನ್ಸ್ ತುಂಬಾ ಇದೆ ಸರ್, ತುಂಬಾ ಯೂಸರ್ ಫ್ರೆಂಡ್ಲಿ. ಈಗ ಹೇಳಿದ್ರಲ್ಲ ಮೂಮೆಂಟ್ ಅಷ್ಟೇನೆ, ಎಲ್ಲ ಮಿಷನರೀಸ್ ಮೂಮೆಂಟ್ ಇರುತ್ತೆ. ತಗೊಂಡು ಹೋಗೋದು ಇಲ್ಲ ರಿಮೂವ್ ಮಾಡೋದು, ಕ್ಲೀನ್ ಮಾಡೋದು ಇವೆಲ್ಲನೂ ತುಂಬಾ ಈಸಿ ಇರುತ್ತೆ, ಯೂಸರ್ ಫ್ರೆಂಡ್ಲಿ ಇದು. ಯಾವ್ದೇ ಕಾರಣಕ್ಕೂ ನಮ್ಗೆ ಡಿಫಿಕಲ್ಟೀಸ್ ಇರಲ್ಲ. ಮೇಂಟೆನೆನ್ಸ್ ಅವ್ರು ಬರಬೇಕು, ಏನೋ ಬ್ರೇಕ್ ಡೌನ್ ಆಯ್ತು ಆ ತರ ಇಶ್ಯೂಸೇ ಬರಲ್ಲ. ಯೂಸರ್ ಫ್ರೆಂಡ್ಲಿ ಮಿಷನ್ ಇದು. ಅಂದ್ರೆ ಕಸ್ಟಮರ್ ಕಡೆಯಿಂದ ಈ ತರ ಫೀಡ್ಬ್ಯಾಕ್ ಕೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ ಸರ್. ಸರ್ ಬನ್ನಿ, ಶೋರೂಮ್ ಎಲ್ಲ ನೋಡಿದ್ರಲ್ಲ? ಹೌದು ಸರ್. ಈಗ ನೋಡಿ ಡಿಫಿಕಲ್ಟೀಸ್ ಫಸ್ಟ್ ಏನಿತ್ತು, ನಾವಿಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮೂಲ ಕಾರಣ ಅನ್ನೋದು ನಾನು ಹೇಳ್ತೀನಿ. ಓಕೆ. ಫಸ್ಟ್ ಆಸ್ ಎ ಯೂಸರ್ ಸರ್, ಯಾಕಂದ್ರೆ ಮಿಷಿನ್ ಬೇಕು ಅಂದ್ರೆ ರಾಜ್ಕೋಟ್ ತನಕ ಇಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ಗೆ ಹೋಗ್ಬೇಕು, ಬೆಂಗಳೂರಿಂದ ಹಿಡಿದು ಅಲ್ಲಿ ರಾಜ್ಕೋಟಲ್ಲಿ ಇಳಿಬೇಕು, ರಾಜ್ಕೋಟಿಂದ ಮತ್ತೆ ಅವರ ಕಂಪನಿಗೆ ಹೋಗಿ ಮತ್ತೆ ಅಲ್ಲಿಂದ ಟ್ರಯಲ್ ನೋಡ್ಕೊಂಡು ಮತ್ತೆ ಇಲ್ಲಿ ಬರ್ಬೇಕಾಯ್ತು. ಆಮೇಲೆ ಯಾರಾದ್ರೂ, ಯಾಕಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಅಲ್ವಾ, ಹೆವಿ ಬಜೆಟ್ ಇರೋದ್ರಿಂದ ಯಾರಾದ್ರೂ ಇಮಿಡಿಯೇಟ್ ಆಗಿ ನೋಡಿದಿರೋ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆ ತರ ಕಷ್ಟ ಇರೋರಿಗೆಲ್ಲಾನು ಈಗ ಏನಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಶೋರೂಮ್ ಮಾಡಿರೋದಕ್ಕೆ ಅವ್ರು ಬಂದು ಟ್ರಯಲ್ಗೆ ಅಲ್ಲಿಗೆ ಹೋಗೋ ಕೆಲಸ ಇಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ ನಾವಿಲ್ಲೇ ಟ್ರಯಲ್ ಕೊಡ್ತೀವಿ, ಟ್ರಯಲ್ ಕೊಡ್ತೀವಿ, ಟ್ರೈನಿಂಗು ಕೊಡ್ತೀವಿ. ಪ್ರತಿಯೊಂದು ಇಲ್ಲೇ ಕಂಪ್ಲೀಟ್ ಮಾಡ್ತೀವಿ. ನೀವು ಲೇಡೀಸ್ ಬರ್ತೀರಾ, ಲೇಬರ್ ಬರ್ತೀರಾ, ಇಲ್ಲ ಓನರ್ ಬರ್ತೀರಾ, ಯಾರು ಟ್ರೈನಿಂಗ್ ಬೇಕು ಇಲ್ಲಿ ಬಂದ್ರು ಅಂದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಒಂದು. ಎರಡನೇದು ಸರ್ವಿಸ್ ಪ್ರಾಬ್ಲಮ್ ಇತ್ತು. ಯಾವಾಗ್ಲೂ ಏನಾದ್ರೂ ಮಿಷಿನ್ ಪ್ರಾಬ್ಲಮ್ ಬಂತು, ಸರ್ವಿಸ್ ಮಾಡಬೇಕು ಅಂತಂದ್ರೆ ರಾಜ್ಕೋಟಿಂದಾನೇ ಕಳಿಸ್ತಾ ಇದ್ರು. ಈಗ ಇಲ್ಲೇ ಇರೋದ್ರಿಂದ ನಮ್ಮ ಲೇಬರ್ಸ್, ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇಲ್ಲೇ ಉಳ್ಕೊಳ್ತಾರೆ. ಯಾರಿಗಾದ್ರೂ ಕಸ್ಟಮರ್ಗೆ ಪ್ರಾಬ್ಲಮ್ ಬಂತು ಅಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಈ ತರ ನಮ್ಮ ಸರ್ಕಲ್ ಅಲ್ಲಿ ಇರುವಂತ 4-5 ಸ್ಟೇಟ್, ಸೌತ್ ಇಂಡಿಯಾಗೆ ಎಲ್ಲೇ ಸರ್ವಿಸ್ ಪ್ರಾಬ್ಲಮ್ ಅಂದ್ರೆ ಇಮಿಡಿಯೇಟ್ ಆಗಿ ನಾವಿಂದ ಲೇಬರ್ ಕಳಿಸ್ತೀವಿ, ಸರ್ವಿಸ್ ಕ್ಲಿಯರ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಆದಷ್ಟು ಟೆಲಿಫೋನಿಕ್ ಕ್ಲಿಯರೆನ್ಸ್ ನೋಡ್ತೀವಿ. ಇನ್ ಕೇಸ್ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿಸಿ ಅಲ್ಲಿ ಸರ್ವಿಸ್ ನ ಕ್ಲಿಯರ್ ಮಾಡಿಸ್ತೀವಿ. ಇನ್ಸ್ಟಾಲೇಷನ್ ಆಗ್ಬೋದು, ಪ್ರತಿಯೊಂದು ಈಸಿ ಇರುತ್ತೆ. ಈಗ ಮತ್ತೆ ನೋಡಿ ಇಷ್ಟೊತ್ತೊಂದು ಚಪಾತಿ ಮಿಷನ್ ಗಳು ನೋಡಿದ್ರೆ, ನೆಕ್ಸ್ಟ್ ಬಂದು ನಿಮ್ಗೆ ಹೊಸ ಮಿಷನ್ಸ್ ಬೇರೆ ಬರ್ತಾ ಇದಾವೆ. ಸ್ವೀಟ್ ಮೇಕಿಂಗ್ ಮಿಷನ್ ಎಲ್ಲ ತೋರಿಸ್ತೀನಿ ನೋಡಿ. ಇದು ನೋಡಿ, ಇದೆಲ್ಲ ಚಪಾತಿ ಮಿಷನ್. ಇದು ಒಂದು ಸ್ವೀಟ್ಸ್, ಎಲ್ಲ ತರ ಸ್ವೀಟ್ಸ್ ಮೇಕಿಂಗ್ ಮಿಷನ್. ಫಾರ್ ಎಕ್ಸಾಂಪಲ್ ನೋಡಿ, ಇದು ಬಂದು ಇದೊಂದು ಸ್ವೀಟ್ ಮೇಕಿಂಗ್ ಮಿಷನ್. ಮತ್ತೆ ಎಲ್ಲ ತರ ಮಿಷನ್ಸ್ ಬರುತ್ತೆ. ಪೇಡ ಮಿಷನ್, ಮತ್ತೆ ಇದು ಕಾಜು ಕಟ್ಲಿ, ಮೈಸೂರು ಪಾಕು, ಫ್ರೈಯರ್ ಮಿಷನ್ಸ್ ನೋಡಿ. ಇದೆಲ್ಲ ಫ್ರೈಯರ್ ಮಿಷನ್. ನೀವು ಹಲ್ವಾ ಮಾಡ್ಬೇಕಾ, ಕಾಜು ಕಟ್ಲಿ ಮಾಡ್ಬೇಕಾ, ಏನ್ ಬೇಕಾದ್ರೂ ನೀವು ಮಾಡ್ಬೋದು ಇದರಲ್ಲಿ. ಆ ತರ ಒಂದು ಮಿಷನ್ಸ್. ಮತ್ತೆ ಡಿಫ್ರೆಂಟ್ ಸುಮಾರು ಮಿಷನ್ಗಳು ಇನ್ನು ಬರೋದೇ. ಇನ್ನು ನೋಡಿ, ಇಲ್ಲಿ ಮೈಸೂರು ಪಾಕ್ ಕೂಡ ಮಾಡ್ಬೋದು. ಆ ತರ ಮಿಷನ್ಗಳೆಲ್ಲ ಇದಾವೆ. ಲಡ್ಡು ಮಿಷನ್, ಇದೆಲ್ಲ ಸಿಕ್ಕಾಪಟ್ಟೆ ಮಿಷನ್ಗಳಿದಾವೆ ಸರ್. ಎಕ್ಸಾಕ್ಟ್ ಲೊಕೇಶನ್
ಚಂದಾಪುರ ಇಂದ ಹಾ ಅತ್ತಿಬೆಲೆ ಸೆಂಟ್ರಲ್ ಬರುತ್ತೆ ಸರ್, ನೆರ್ಲೂರ್ ಅಂತ ಹೇಳಿ ಶಾರ್ಟ್ ಹೆಸರು. ಓಕೆ ನಿಯರ್ ಇಂಡಿಯನ್ ಆಯಿಲ್ ಬಂಕ್ ಇರುತ್ತೆ, ಓಕೆ ಅಲ್ಲಿ ಲೊಕೇಶನ್ ಇದೆ ಸರ್. ಓಕೆ ಸರ್ ನೆರಳೂರು. ಎರಡು ಹೌದು. ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ಓಕೆ ಈ ಸರ್ ಕಡೆ ಚಂದಾಪುರ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ಓಕೆ ಸರ್ ಸೆಂಟ್ರಲ್ ಬರುತ್ತೆ ಸರ್. ಓಕೆ ಸರ್ ಹೌದು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.